ನಮಸ್ಕಾರ. ದೊಡ್ಡ ಆಲೋಚನೆಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ನಾವು ಮಾತಾಡೋಕ್ ಹೊರಟಿರೋ ವಿಷಯ ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಬಂದೇ ಬಂದಿರುತ್ತೆ. ಅದುವೇ ಆ ಒಂದು ದೊಡ್ಡ ಪ್ರಶ್ನೆ: ಜನ ಏನಂತಾರೆ? ಜೀವನದಲ್ಲಿ ಏನಾದ್ರೂ ಒಂದು ದೊಡ್ಡ ನಿರ್ಧಾರ ತಗೋಬೇಕು ಅಂದಾಗ ಈ ಒಂದೇ ಒಂದು ಪ್ರಶ್ನೆ, ಜನ ಏನಂತಾರೆ ಅಂತ. ಅದೆಷ್ಟೋ ಕನಸುಗಳನ್ನ, ಆಸೆಗಳನ್ನ ಬದಿಗಿಟ್ಟಿರೋ ಪ್ರತಿಯೊಬ್ರಿಗೂ ಈ ಮಾತುಗಳ. ಜೀವನ ಅನ್ನೋದು ಕೆಲವೊಮ್ಮೆ ನಮ್ಮನ್ನ ಒಂದು ಅಡ್ಡಹಾದಿಗೆ ತನ್ನಿ ನಿಲ್ಲಿಸುತ್ತೆ. ಅಲ್ಲಿ ಒಂದು ಕಡೆ ನಮ್ಮ ಮನಸ್ಸಾಕ್ಷಿ ಹೇಳೋ ದಾರಿ, ಇನ್ನೊಂದು ಕಡೆ ಸಮಾಜದ ನಿರೀಕ್ಷೆಗಳ ಗದ್ದಲ. ಇದು ನಿಜಕ್ಕೂ ಒಂದು ದೊಡ್ಡ ಆಂತರಿಕ ಸಂಘರ್ಷವನ್ನೇ ಸೃಷ್ಟಿ ಮಾಡುತ್ತೆ. ನೋಡಿ, ಈ ಜನ ಏನಂತಾರೆ ಅನ್ನೋ ಭಯ ಇದೆಯಲ್ಲ, ಇದು ಎರಡು ತರದ ಜನರನ್ನು ಸೃಷ್ಟಿ ಮಾಡುತ್ತೆ. ಒಂದು, ಎಲ್ಲರನ್ನೂ ಖುಷಿಯಾಗಿಡಬೇಕು ಅಂತ ತಮಗಿಷ್ಟವಿಲ್ಲದಿದ್ದಕ್ಕೂ ಸರಿ ಅನ್ನೋರು. ಇನ್ನೊಂದು, ಎಲ್ಲಾದ್ರೂ ಟೀಕೆ ಮಾಡ್ತಾರೇನೋ ಅಂತ ಹೆದ್ರಿ ತಮ್ಮ ಕನಸನ್ನೇ ಕೈಬಿಡೋರು. ನೋಡೋಕೆ ದಾರಿಗಳು ಬೇರೆ ಬೇರೆ ಅನ್ಸಿದ್ರು ಎರಡೂ ಗುಂಪಿನವರ ಒಳಗಡೆ ನಡೆಯೋ ಹೋರಾಟ ಒಂದೇ. ಅದು ತಮ್ಮತನವನ್ನು ಉಳಿಸಿಕೊಳ್ಬೇಕಾ ಅಥವಾ ಸಮಾಜಕ್ಕೆ ಶರಣಾಗಬೇಕಾ ಅನ್ನೋ ಗೊಂದಲ. ಸರಿ, ಹಾಗಾದ್ರೆ ಈ ಭಯ ಎಲ್ಲಿಂದ ಬರುತ್ತೆ? ಯಾಕ್ ನಮ್ಮ ಮನಸ್ಸಲ್ಲಿ ಈ ಜನರ ತೀರ್ಪಿನ ಭಯ ವಾಸ್ತವಕ್ಕಿಂತ ಜಾಸ್ತಿ ದೊಡ್ಡದಾಗಿ ಕಾಣಿಸುತ್ತೆ? ಬನ್ನಿ, ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಮನೋವಿಜ್ಞಾನದಲ್ಲಿ ಇದಕ್ಕೊಂದು ಹೆಸರಿದೆ. ಅದನ್ನ ಸ್ಪಾಟ್ಲೈಟ್ ಎಫೆಕ್ಟ್ ಅಂತಾರೆ. ಅಂದ್ರೆ, ನಾವು ಎಲ್ಲೇ ಹೋದ್ರೂ ನಮ್ಮ ಮೇಲೆ ಒಂದು ದೊಡ್ಡ ಸ್ಪಾಟ್ಲೈಟ್ ಇದೆ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ನಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ನಾವು ಅನ್ಕೋತೀವಿ. ಆದ್ರೆ ನಿಜ ಏನಂದ್ರೆ, ಪ್ರತಿಯೊಬ್ಬರೂ ತಮ್ಮದೇ ಆದ ಸ್ಪಾಟ್ಲೈಟ್ ಕೆಳಗೆ ಬ್ಯುಸಿಯಾಗಿರ್ತಾರೆ. ಇವತ್ತು ಯಾವುದು ಎಲ್ಲರ ಗಮನ ಸೆಳೆಯುತ್ತೋ ಅದು ನಾಳೆಗೆ ಹಳೆಯ ಸುದ್ದಿಯಾಗಿರುತ್ತೆ. ಯಾಕಂದ್ರೆ ಜನರಿಗೆ ಯಾವಾಗ್ಲೂ ಹೊಸ ವಿಷಯ ಬೇಕು, ಹೊಸ ಗಾಸಿಪ್ ಬೇಕು. ಹಳೆದರ ಬಗ್ಗೆ ತಲೆಕೆಡಿಸ್ಕೊಳ್ಳೋಕೆ ಯಾರಿಗೂ ಸಮಯ ಇರೋದಿಲ್ಲ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ವರ್ಷಗಳ ಹಿಂದೆ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ನಮಗೆ ಎಷ್ಟು ನೆನಪಿದೆ? ಬಹುಶಃ ಏನೂ ಇಲ್ಲ ಅಲ್ವಾ? ಹಾಗೆಯೇ ನಮ್ಮ ನಿರ್ಧಾರಗಳನ್ನು ಕೂಡ ಜನ ಅಷ್ಟೇ ಬೇಗ ಮರೆತುಬಿಡ್ತಾರೆ. ಸರಿ, ಟೀಕೆಗಳನ್ನ ಜನ ಮರೆತುಬಿಡಬಹುದು. ಆದ್ರೆ ಒಂದ್ವೇಳೆ ಸಮಾಜದಿಂದಲೇ ನಮ್ಮನ್ನ ಹೊರಗಿಟ್ಬಿಟ್ರೆ ಈ ಭಯದಲ್ಲಿ ಎಷ್ಟು ಸತ್ಯವಿದೆ ಅಂತ ಈಗ ನೋಡೋಣ. ಕುಟುಂಬದಿಂದ ಬಹಿಷ್ಕಾರ, ಸಮಾಜದಿಂದ ದೂರ, ಇವೆಲ್ಲ ಹೆಚ್ಚಾಗಿ ನಮ್ಮ ಆತಂಕದಿಂದ ಹುಟ್ಟಿಕೊಂಡ ಯೋಚನೆಗಳು. ವಾಸ್ತವದಲ್ಲಿ ಪರಿಸ್ಥಿತಿ ಅಷ್ಟೊಂದು ಕೆಟ್ಟದಾಗಿರೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ನಿಜವಾದ ಪರಿಣಾಮಗಳು ನಾವು ಊಹಿಸಿದ್ದಕ್ಕಿಂತ ತುಂಬಾನೇ ಸೌಮ್ಯವಾಗಿರುತ್ತೆ. ಏನಾಗಬಹುದು? ಹೆಚ್ಚೆಂದರೆ ಕೆಲವರು ಸ್ವಲ್ಪ ದಿನ ಮಾತಾಡಿಸದೇ ಇರಬಹುದು, ಅಥವಾ ಕೆಲವು ಫಂಕ್ಷನ್ಗಳಿಗೆ ಕರೆಯದೇ ಇರಬಹುದು. ಆದ್ರೆ ಇವೆಲ್ಲವೂ ತಾತ್ಕಾಲಿಕ, ನಿಭಾಯಿಸಬಹುದಾದ ವಿಷಯಗಳು. ಈಗ ನಾವೇ ಯೋಚಿಸಬೇಕು, ಸ್ವಲ್ಪ ಸಮಯದ ಮುಜುಗರ ಅಥವಾ ಅಸಮಾಧಾನವನ್ನು ಸಹಿಸಿಕೊಳ್ಳೋದು ಉತ್ತಮವಾ, ಅಥವಾ ಜೀವನ ಪೂರ್ತಿ ಬೇರೆಯವರ ಇಚ್ಛೆಯಂತೆ ಬದುಕಿ ಕೊರಗೋದು ಉತ್ತಮವಾ? ಅಸಂಪ್ರದಾಯಿಕ ದಾರಿ ಹಿಡಿದರೆ ಜೀವನ ಹಾಳಾಗುತ್ತೆ ಅನ್ನೋದು ಒಂದು ದೊಡ್ಡ ಸುಳ್ಳು. ಇದಕ್ಕೆ ಸಾಕ್ಷಿ ಎಲ್ಲೋ ಇಲ್ಲ, ನಮ್ಮ ಕಣ್ಮುಂದೆಯೇ, ನಮ್ಮ ಸುತ್ತಮುತ್ತಲೇ ಇದೆ. ನಾವು ಸ್ವಲ್ಪ ಕಣ್ತೆರೆದು ನೋಡ್ಬೇಕಷ್ಟೆ. ಅಂದ್ರೆ ನಮ್ಮ ಸ್ನೇಹಿತರು, ಅವರ ಸ್ನೇಹಿತರು ಅಥವಾ ಅವರ ಸ್ನೇಹಿತರ ವಲಯದಲ್ಲಿ ಯಾರಾದರೂ ಒಬ್ರು ಖಂಡಿತವಾಗಿಯೂ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಂತು ಯಶಸ್ವಿಯಾಗಿರ್ತಾರೆ. ಅಂಥವರನ್ನ ಹುಡುಕಿ ಅವರ ಕಥೆಗಳಿಂದ ಸ್ಫೂರ್ತಿ ಪಡೆಯಬಹುದು. ಯೋಚನೆ ಮಾಡಿ ನೋಡಿ, ಒಳ್ಳೆ ಕೆಲಸ ಬಿಟ್ಟು ಸ್ವಂತ ಬಿಸ್ನೆಸ್ ಶುರು ಮಾಡಿದ ಸಂಬಂಧಿಕರು, ಅಥವಾ ಬೇರೆ ಊರಿಗೆ ಹೋಗಿ ಹೊಸ ಜೀವನ ಶುರು ಮಾಡಿದ ಸ್ನೇಹಿತರು, ಈ ಎಲ್ಲಾ ಕಥೆಗಳು ಧೈರ್ಯ ಮತ್ತು ಯಶಸ್ಸಿನ ಪ್ರತೀಕಗಳೇ ಅಲ್ವಾ? ಇತರರ ಪ್ರಯಾಣಗಳನ್ನ ನೋಡಿದಾಗ ನಮ್ಮ ಭಯ ಧೈರ್ಯವಾಗಿ ಬದಲಾಗುತ್ತೆ. ಇದಕ್ಕಾಗಿ ಇಲ್ಲೊಂದು ಸರಳವಾದ ಆಲೋಚನಾ ಕ್ರಮ ಇದೆ. ಹಾಗಾಗಿ ಇಲ್ಲಿ ಮುಖ್ಯವಾದ ವಿಷಯ ಬಂಡಾಯ ಮಾಡೋದಲ್ಲ, ಬದಲಿಗೆ ತುಂಬ ಸ್ಪಷ್ಟವಾದ ಮನಸ್ಸಿನಿಂದ ಮತ್ತು ಆತ್ಮಗೌರವದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು. ಬೇರೆ ದಾರಿಯನ್ನ ಆರಿಸಿಕೊಳ್ಳೋದು ಯಾವಾಗ್ಲೂ ಆತುರದ ನಿರ್ಧಾರ ಆಗಿರ್ಬೇಕಂತಿಲ್ಲ. ಅದು ಪಲಸಲ ನಮ್ಮೊಳಗಿನ ಸತ್ಯಕ್ಕೆ ನಾವು ಕೊಡುವ ಗೌರವ ಆಗಿರುತ್ತೆ. ಹೀಗೆ ಯೋಚಿಸಿ, ಇವತ್ತಿನ ಟೀಕೆಗಳು 10 ವರ್ಷಗಳ ನಂತರ ನೆನಪಿರುತ್ತಾ, ಅಥವಾ ಅಂದು ಧೈರ್ಯವಾಗಿ ತೆಗೆದುಕೊಂಡ ನಿರ್ಧಾರದಿಂದ ಸಿಕ್ಕ ಸಂತೋಷ ಮುಖ್ಯವಾಗಿರುತ್ತಾ? ಈ ಒಂದೇ ಒಂದು ಪ್ರಶ್ನೆ ಎಲ್ಲಾ ಗೊಂದಲಗಳನ್ನ ದೂರ ಮಾಡುತ್ತೆ, ನಮ್ಮ ಗಮನವನ್ನ ಬೇರೆಯವರ ಮೆಚ್ಚುಗೆಯಿಂದ ನಮ್ಮ ಆತ್ಮಗೌರವದ ಕಡೆಗೆ ತಿರುಗಿಸುತ್ತೆ. ಅಂತಿಮವಾಗಿ ನಮ್ಮ ಜೀವನ ನಮ್ಮದು, ಅದರ ಒಳ್ಳೆಯದೋ ಕೆಟ್ಟದಕ್ಕೆಲ್ಲ ನಾವೇ ಹೊಣೆ. ಹಾಗಾಗಿ ನಿರ್ಧಾರವನ್ನ ಭಯದಿಂದಲ್ಲ, ಧೈರ್ಯದಿಂದ ಮತ್ತು ಸ್ಪಷ್ಟತೆಯಿಂದ ತೆಗೆದುಕೊಂಡ್ರೆ ನಾವು ಶಾಂತಿಯಿಂದ ಬದುಕಬಹುದು.